ಟೋಪಿ ಮಾರುವವನ ಕಥೆಯನ್ನು ಹೇಳುತ್ತಿದ್ದೇನೆ. ಒಂದಾನೊಂದು ಊರಿನಲ್ಲಿ ಒಬ್ಬ ಟೋಪಿ ಮಾರುವವ ಇದ್ದ. ಅವನು ದಿನಾಲು ಟೋಪಿಯನ್ನು ಮಾರುತ್ತಾ ಇದ್ದ. ಒಂದು ದಿನ ಟೋಪಿಯನ್ನು ಮಾರುವಾಗ ಬಿಸಿಲಿನಿಂದ ಸುಸ್ತಾಯಿತು. ಅವನು ಮರದ ಕೆಳಗೆ ಇದ್ದುಕೊಂಡು ವಿಶ್ರಾಂತಿ ತೆಗೆದುಕೊಂಡ. ಮರದಲ್ಲಿ ಇದ್ದ ಮೋತಿಗಳು ಕೆಳಗಿಳಿದವು. ಈ ಟೋಪಿಯೆಲ್ಲ ಇದ್ದ ಟೋಪಿಯನ್ನು ತೆಗೆದುಕೊಂಡು ಇದು ಏನು ಎಂದು ಟೋಪಿ ಕೋತಿಗಳ ತಲೆಗೆ ಹಾಕಿಕೊಂಡು ಹೋದವು. ಟೋಪಿ ಮಾರುವವನು ತಕ್ಷಣವೇ ಎಚ್ಚರಕ್ಕೆ ಬಂದನು. ಅವನು ಬುಟ್ಟಿಯಲ್ಲೆಲ್ಲ ನೋಡಿದರೆ ಒಂದೇ ಒಂದು ಟೋಪಿ ಇರಲಿಲ್ಲ. ಅವನು ನನ್ನ ಟೋಪಿ ಎಲ್ಲಿ ಹೋಯಿತು, ನನ್ನ ಟೋಪಿ ಎಲ್ಲಿ ಹೋಯಿತು ಎಂದು ಚಿಂತಿಸುತ್ತಿದ್ದ. ಆಗ ಅವನ ಕಣ್ಣು ದೃಷ್ಟಿ ಮರದ ಮೇಲೆ ಹೋಯಿತು. ಮರದಲ್ಲಿ ಇದ್ದ ಕೋತುಗಳ ಟೋಪಿಯನ್ನೆಲ್ಲ ತೆಗೆದುಕೊಂಡು ಆಟ ಆಡಿಕೊಂಡು ಇದ್ದವು. ಟೋಪಿ ಮಾರುವವರು ನಾನು ಈ ಟೋಪಿಯನ್ನು ಹೇಗೆ ಮರಳಿ ಪಡೆಯಲಿ ಎಂದು ಆಲೋಚಿಸುತ್ತಿದ್ದ. ಅವನಿಗೊಂದು ಉಪಾಯ ಹೊಳೆಯಿತು. ಅವನ ತಲೆಯಲ್ಲಿದ್ದ ಒಂದು ಟೋಪಿಯನ್ನು ಮೇಲಕ್ಕೆ ಹಾಕಿ ಹಿಡಿದುಕೊಂಡ. ಹಾಗೆಯೇ ಆ ಕೋತುಗಳ ಟೋಪಿಯನ್ನು ಮೇಲಕ್ಕೆ ಹಾಕಿ ಹಿಡಿದುಕೊಂಡವು. ಟೋಪಿ ಮಾರುವವನು 4-5 ಸಲ ಮೇಲೆ ಹಾಕಿ ಹಿಡಿದುಕೊಂಡ. ಹಾಗೆಯೇ ಆ ಕೋತಿಗಳು ಮಾಡಿದವು. ಟೋಪಿ ಮಾರುವವನ ಆ ಟೋಪಿಯನ್ನು ಇದ್ದಕ್ಕಿದ್ದಂತೆ ನೆಲಕ್ಕೆ ಹಾಕಿದ. ಆಗ ಎಲ್ಲಾ ಕೋತಿಗಳ ಟೋಪಿಯನ್ನು ನೆಲಕ್ಕೆ ಹಾಕಿದವು. ಕೂಡಲೇ ಆ ಪುಟ್ಟಿಯನ್ನು ತೆಗೆದುಕೊಂಡು ಆ ಎಲ್ಲಾ ಟೋಪಿಯನ್ನು ಹಾಕಿ ಕಟ್ಟಿ ಖುಷಿಯಿಂದ ಹೋದ. ಈ ಕಥೆಯ ನೀತಿ ಉಪಾಯ ಬಲ್ಲವರಿಗೆ ಅಪಾಯವಿಲ್ಲ. Now I am going to tell a story about a mouse and a lion. Once a lion was fast asleep. A mouse came there and up and down the lion's body. The lion woke up, caught the mouse and looked at the mouse angrily. How dare you, little mouse? He said. The little mouse prayed, don't kill me, don't kill me. I will have you one day. How dare? One day the lion let it free and went for hunting. Next one day the lion got caught in a hunter's net. He roared and roared for help. The mouse heard the lion's roar. The mouse heard the lion's roar and ran to the place. He cut the net with its sharp teeth. The lion was set free. He thanked the mouse for his kindly help. The moral